ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ಬೆಳಗ್ಗೆಯಿಂದ ಬಿಗ್ ಬಾಸ್ 2 ಪ್ರೋಮೋನ ಅಪ್ಡೇಟ್ ಮಾಡಿದರು. ಬಟ್ ನಾ ಯಾವುದೂ ರಿವ್ಯೂ ಕೂಡ ಮಾಡೋಕ್ಕೆ ಹೋಗಿರಲಿಲ್ಲ, ಬಿಕಾಸ್ ಯಾವುದೂ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸಿರಲಿಲ್ಲ. ಬಟ್ ಇವತ್ತು 3ನೇ ಪ್ರೋಮೋನ ಅಪ್ಡೇಟ್ ಮಾಡಿದರೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಬಿಗ್ ಬಾಸ್ ಅಸಲಿ ಆಟ ಈ ಪ್ರೋಮೋದಿಂದನೇ ಶುರುವಾಯಿತು. ಆ್ಯಂಡ್ ಪ್ರೋಮೋದಲ್ಲಿ ಜಗಳ ಇಂದನೇ ಪ್ರೋಮೋ ಶುರುವಾಗಿದೆ. ಸೊ ಜಗಳದ ರಾಯಭಾರಿ ನಮ್ಮ ಚೈತ್ರ ಕುಂದಾಪುರ ಅವರು. ಸೊ ಚೈತ್ರ ಕುಂದಾಪುರ ಅವರು ಈ ಸೀಸನ್ನ ಮೊದಲ ಜಗಳನ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಪ್ರೋಮೋದಲ್ಲಿ ಅದೇ ಥರ ಕಾಣ್ತಾ ಇದೆ. ಬಟ್ ಎಪಿಸೋಡ್ ನೋಡಿದ್ರೆ ಪೂರ್ತಿ ವಿಷಯ ಗೊತ್ತಾಗುತ್ತೆ. ಪ್ರೋಮೋದಲ್ಲಿ ಏನಿದೆಪ್ಪ ಅಂತಂದರೆ, ಸೊ ನರಕದಲ್ಲಿರೋರಿಗೆ ಒಂದಿಷ್ಟು ಕಟ್ಟುಪಾಡುಗಳಿದೆ. ನೀವು ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಇಷ್ಟೇ ತಿನ್ನಬೇಕು, ಅಥವಾ ಅವ್ರಿಗೆ ನೀರು ಜಾಸ್ತಿ ಇಟ್ಟಿರಲ್ಲ. ನೀರೇನಾದರೂ ಜಾಸ್ತಿ ಬೇಕಿತ್ತಂದರೆ ಅವರು ಮನೆಯ ಇತರ ವ್ಯಕ್ತಿಗಳನ್ನ ಕೇಳಿ ಅವರು ನೀರನ್ನ ಪಡ್ಕೊಳ್ಬೇಕು. ನೀರಷ್ಟೇ ಆಗಲಿ ಅಥವಾ ಏನೇ ಅವ್ರಿಗೆ ಬೇಕಿದ್ರು, ಅವಶ್ಯಕತೆ ಇದ್ದರೂ ಅವರು ಮನೆಯವರು ಸ್ವರ್ಗದಲ್ಲಿ ಇರೋರ ಕಡೆಯಿಂದನೇ ಪಡ್ಕೋಬೇಕು. ಬಟ್ ಇವತ್ತು ಒಂದು ಸರ್ಕ್ಯುಲರ್ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ. ಅದೇನಂತಂದರೆ, ಮನೆಯ ಎಲ್ಲ ಕೆಲಸನ ನರಕದ ನಿವಾಸಿಗಳೇ ಮಾಡಬೇಕು. ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಮನೆ ಕಸ ಕ್ಲೀನಿಂಗ್, ಪ್ರತಿಯೊಂದನ್ನು ನರಕದಲ್ಲಿ ಇರೋರೇ ಮಾಡಬೇಕು. ಸೊ ಆ ಥರ ಮಾಡ್ತಾ ಇರಬೇಕಾದ್ರೆ ಉಗ್ರಂ ಮಂಜು ಅವರು ಚೈತ್ರ ಅವ್ರಿಗೆ ಒಂದು ಆ್ಯಪಲ್ನ ತೊಳೆದು ಕಟ್ ಮಾಡಿಕೊಡು ಅಂತ ಹೇಳ್ತಾರೆ. ಬಟ್ ಆಗ ಚೈತ್ರ ಅವರು ಅದನ್ನು ತೊಳೆದು ಕಟ್ ಮಾಡದೆ ಅದನ್ನ ನರಕಕ್ಕೆ ಎಸೆದು ಬಿಡ್ತಾರೆ. ಸೊ ಜಗಳ ಅಲ್ಲಿಂದ ಶುರು ಆಗುತ್ತೆ. ಯಾಕೆ ಎಸೆದ್ರಿ ನೀವು? ಸ್ವರ್ಗದವ್ರು ಕೊಟ್ಟರೆ ಮಾತ್ರ ನೀವು ತಿನ್ನಬೇಕು ಅನ್ನೋದು ಜಗಳ. ನನಗೇನೋ ಆ ಥರನೇ ಅನಿಸ್ತಾ ಇದೆ. ಪ್ರೋಮೋದಲ್ಲಿ ಅಷ್ಟು ಕ್ಲಿಯರಾಗೇನೋ ಕೊಟ್ಟಿಲ್ಲ. ಬಟ್ ಅವರು ಎಪಿಸೋಡ್ ನೋಡಿದ್ರೆ ಪೂರ್ತಿ ವಿಚಾರ ಗೊತ್ತಾಗುತ್ತೆ. ಬಟ್ ಜಗಳ ಇದಕ್ಕೆ ಶುರುವಾಗೋದು. ಇದರಲ್ಲಿ ಉಗ್ರಂ ಮಂಜೂರು ಆ್ಯಂಡ್ ಯಮುನಾ ಅವರು ವಾಯ್ಸ್ ತುಂಬ ಕೇಳಿಬರ್ತಾ ಇದೆ. ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ರೂಲ್ಸ್ ಪ್ರಕಾರ ಇದು ತಪ್ಪಾಗುತ್ತೆ. ಬಟ್ ಎಪಿಸೋಡ್ ನೋಡಿದ್ರೆ ಪೂರ್ತಿ ವಿಚಾರ ಗೊತ್ತಾಗೋದು. ಒಂದು ಪ್ರೋಮೋ ನೋಡಿ ಏನು ಹೇಳೋಕ್ಕಂತೂ ಆಗಲ್ಲ. ಸೊ ಬಿಗ್ ಬಾಸ್ ಮನೆಯ ಮೊದಲ ಜಗಳ ಅಂತೂ ಶುರುವಾಗಿದೆ. ಸೊ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕಾದು ನೋಡಬೇಕು.